Hello dear friends, welcome to the Maths Master class. ಇವತ್ತಿನ ದಿನ ನಾನು how the questions are going to appear in the examination, especially on the chapter quadratic equation. ವರ್ಗ ಸಮೀಕರಣಗಳ ಮೇಲೆ ಯಾವ ರೀತಿ ಬಹು ಆಯ್ಕೆ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ಈಗಾಗಲೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಸರಣಿ ಜೊತೆಗೆ ಇಂಟ್ರೊಡಕ್ಷನ್ ಟು ದ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಪ್ರಸ್ತಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ದಿನ ನಾವು ಚರ್ಚೆ ಮಾಡುವಂಥದ್ದು ವರ್ಗ ಸಮೀಕರಣಗಳು. ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ವರ್ಗ ಸಮೀಕರಣಗಳ ಮೇಲೆ ನೀವು ಪ್ರಶ್ನೆಗಳನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ವರ್ಗ ಸಮೀಕರಣಗಳ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಡಿಸ್ಕ್ರಿಪ್ಷನನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ ವರ್ಗ ಸಮೀಕರಣ ಅಂದರೆ ಏನು ಅದು ನಮ್ಗೆ ಗೊತ್ತಿರಬೇಕು. ಸೊ ವರ್ಗ ಸಮೀಕರಣ ದಟ್ ಇಕ್ವೇಷನ್ ಇಟ್ ಇಸ್ ಆಫ್ ದ ಫಾರ್ಮ್ ax² + bx + c = 0. ax² + bx + c ರೂಪದಲ್ಲಿರುವಂತಹ ಒಂದು ನಾವು ಇಕ್ವೇಷನ್ ನಾವೇನು ಕರಿತೀವಿ ವರ್ಗ ಸಮೀಕರಣ ಅಂತ ಕರಿತೀವಿ. ಇಲ್ಲಿ x² ಸಹಗುಣಕ a, x ಸಹಗುಣಕ b ಮತ್ತು c ಅನ್ನುವಂಥದ್ದು ಒಂದು ಸ್ಥಿರಾಂಕ. ಇಷ್ಟು ನಿಮಗೆ ಗೊತ್ತಿರಬೇಕು. ಇಫ್ ಇಟ್ ಇಸ್ ಅ ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್, ಇದು ಒಂದು ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿತ್ತಪ್ಪ ಅಂತಂದರೆ ದೆನ್ ದಟ್ ಇಕ್ವೇಷನ್ ಈಸ್ ಆಫ್ ದ ಫಾರ್ಮ್ ax² + c = 0. ನೋಡಿ, ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನಿಮ್ಗೆ ಕೇಳ್ಬೋದು ವರ್ಗ ಸಮೀಕರಣದ ಆದರ್ಶ ರೂಪ, ವರ್ಗ ಸಮೀಕರಣದ ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್ ರೂಪ ಯಾವುದು ಅಂತೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಡೈರೆಕ್ಟ್ ಕ್ವಶನ್ಸ್ಗಳು ಬಂದಾಗ ನೀವು ಇವೆಲ್ಲ ನಿಮಗೆ ಈಸಿಯಾಗಿ ನಿಮ್ಗೆ ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಲಿಕ್ಕೆ ಇದು ಭಾಳ ಹೆಲ್ಪ್ಫುಲ್ ಆಗಿರುವಂಥದ್ದು. ದೆನ್ ವಾಟ್ ಈಸ್ ದ ನೇಚರ್ ಆಫ್ ದ ರೂಟ್ಸ್? When you are going to solve the quadratic equation, definitely you are going to get the two roots. ನೀವು ವರ್ಗ ಸಮೀಕರಣ ಬಿಡಿಸಿದಾಗ ಎರಡು ಮೂಲಗಳು ಸಿಗುತ್ತವೆ. ಸೊ ಮೂಲಗಳ ಒಂದು ನೇಚರ್ ಯಾವ ರೀತಿ ಇರ್ತದೆ, ಮೂಲಗಳ ಒಂದು ಸ್ವಭಾವ ಯಾವ ರೀತಿ ಇರ್ತದೆ ಅದನ್ನು ನೀವು ಚರ್ಚೆ ಮಾಡಲಿಕ್ಕೆ ಯು ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ಡೆಲ್ಟಾ. ಸೊ ಡೆಲ್ಟಾ ವ್ಯಾಲ್ಯೂ ಈಸ್ b² - 4ac ಅಥವಾ ಶೋಧಕ ಅಂತ ಕರಿತೀವಿ ಅಥವಾ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಡೆಲ್ಟಾ ಈಸ್ ಈಕ್ವಲ್ ಟು b² - 4ac ಅನ್ನು ನೀವು ಚೆಕ್ ಮಾಡಿದಾಗ ಇಫ್ ದ ಡೆಲ್ಟಾ ವ್ಯಾಲ್ಯೂ ಈಸ್ 0 then the roots are real and equal. Roots are real and equal ಅಂದರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ ಯಾವಾಗ ಡೆಲ್ಟಾ ವ್ಯಾಲ್ಯೂ ಈಸ್ 0. ಆ್ಯಂಡ್ ಇಫ್ ದ ವ್ಯಾಲ್ಯೂ ಆಫ್ ದ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ದೆನ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂದರೆ ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಮೂಲಗಳಿರ್ತವೆ. ಜೊತೆಗೆ ಇಫ್ ದ ವ್ಯಾಲ್ಯೂ ಆಫ್ ದ ಡೆಲ್ಟಾ ಈಸ್ ಲೆಸ್ ದೆನ್ 0 ದೆನ್ ದ ರೂಟ್ಸ್ ಆರ್ ಅನ್ರಿಯಲ್, ವಾಸ್ತವವಲ್ಲದ ಮೂಲಗಳು ನಮಗೆ ದೊರೆಯುತ್ತವೆ. ಇದೇ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ 4 ರಿಂದ 5 ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುವಂಥದ್ದು. ಹಾಗಾಗಿ ಮೂಲಗಳ ಸ್ವಭಾವದ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ, ವಾಟ್ ಈಸ್ ದ ಪ್ರಾಡಕ್ಟ್, ವಾಟ್ ಈಸ್ ದ ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್. ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧದ ಆಧಾರದ ಮೇಲೆ. ಸೊ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕಪ್ಪ ಅಂತಂದರೆ ನಾವು ಎಲ್ಲ ಇಕ್ವೇಷನನ್ನು ಸಾಲ್ವ್ ಮಾಡಿ ಬಂದಿರತಕ್ಕಂಥ ಮೂಲಗಳನ್ನು ಕೂಡಿಸೋದು ಮತ್ತು ಅದನ್ನು ಗುಣಿಸೋದು ಮಾಡುವಂಥದ್ದಲ್ಲ. ವಿ ಆರ್ ಹ್ಯಾವಿಂಗ್ ಒನ್ ಸಪ್ರೇಟ್ ಫಾರ್ಮುಲಾ ದಟ್ ಈಸ್ m + n = -b/a. m ಮತ್ತು n ಅನ್ನುವಂಥ ಎರಡು ಮೂಲಗಳಂತ ನಾವು ತಿಳ್ಕೊಂಡ್ರೆ ಸೊ -b/a ಅಲ್ಲಿ ಏನು ನಮಗೆ ಕೊಯಿಫಿಷಿಯೆಂಟ್ಸ್ ಇದೆಯಲ್ಲ, ಎಕ್ಸ್ನ ಕೊಯಿಫಿಷಿಯೆಂಟು ಮತ್ತು x² ಕೊಯಿಫಿಷಿಯೆಂಟು. ಸೊ -b/a ಏನು ಮಾಡಿದರೆ ದಟ್ ಈಸ್ ನಥಿಂಗ್ ಬಟ್ ದ ಸಮ್ ಆಫ್ ದ ರೂಟ್ಸ್, ಅದು ಮೂಲಗಳ ಮೊತ್ತವನ್ನು ತೋರಿಸ್ತದೆ. ಮೂಲಗಳ ಗುಣಲಬ್ಧ ಯಾವ ರೀತಿ ಇರ್ತದಪ್ಪ ಅಂದರೆ c/a ಅಂದರೆ ಸ್ಥಿರಾಂಕ ಅಪಾನ್ x² ಸಹಗುಣಕ ದಟ್ ಈಸ್ a. ಸೊ c/a ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಡೈರೆಕ್ಟಾಗಿ ನಾವು ಮೂಲಗಳ ಗುಣಲಬ್ಧವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ಇಲ್ಲಿ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ಒಂದು ಇಕ್ವೇಷನ್ನ ಕೊಟ್ಟು ಮೂಲಗಳ ಮೊತ್ತ ಎಷ್ಟಿರ್ತದೆ, ಮೂಲಗಳ ಗುಣಲಬ್ಧ ಎಷ್ಟಿರ್ತದೆ ಅಂತ ಕೇಳಬಹುದು. ಸೊ ನೀವು ಮೂಲಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಅವನು ಕೂಡಿಸೋದು ಮತ್ತು ಗುಣಿಸೋದು ಮಾಡುವಂಥದ್ದಲ್ಲ, ಅದೇ ಡೈರೆಕ್ಟಾಗಿ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಇವೇ ಒಂದು 4 ಕಾನ್ಸೆಪ್ಟ್ಗಳಿವೆ. ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0. ದೆನ್ ಪ್ಯೂರ್ ಕ್ವಾಡ್ರಾಟಿಕ್ ಫಾರ್ಮ್ ದಟ್ ಈಸ್ ax² + c = 0 ಆ್ಯಂಡ್ ದ ಸಮ್ ಆಫ್ ದ ರೂಟ್ಸ್ ದಟ್ ಈಸ್ m + n is equal to -b/a and product of the roots that is mn is equal to c/a and the nature of the roots based on the delta or discriminant that is b² - 4ac. If the value of the delta is 0, b² - 4ac ಬೆಲೆ 0 ಆದಾಗ the roots are real and equal. If it is greater than 0, real and distinct. If it is less than 0, it is non-real. So these are the fundamental things, and now we are going to solve some examples. Now the question number 1 is, first question is the degree of quadratic equation is, ಒಂದು ವರ್ಗ ಸಮೀಕರಣದ ಮಹತ್ತರವಾಗಿರ್ತಕ್ಕಂತಹ ಘಾತಸೂಚಿ ಎಷ್ಟು? ಡೆಫಿನೆಟ್ಲಿ ದ ಡಿಗ್ರಿ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ 2 ಬಿಕಾಸ್ ನಾವು ವರ್ಗ ಸಮೀಕರಣ ಅಂದ್ರೆ ಅಲ್ಲಿ ಬಂದಿರುವಂತಹ
ಮಹತ್ತರವಾಗಿರ್ತಕ್ಕಂಥ ಘಾತ ಸೂಚಿ ಎಷ್ಟಾಗಿರ್ತದಪ್ಪ ಅಂತಂದರೆ 2. ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಬಿ ಆನ್ಸರ್ ಇಸ್ ದ ರೈಟ್ ಒನ್. ದೆನ್ ಕಮ್ ಟು ದ ಸೆಕೆಂಡ್ ಕ್ವಶನ್. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣದ ಆದರ್ಶ ರೂಪ. ಇಫ್ ಯು ಸಿ ದ ಆಪ್ಷನ್ಸ್ ಹಿಯರ್, so ax square plus bx plus c, that is a right answer, that is a first option, ax square plus bx plus c equal to 0. ಇವು ಕೆಲವು ಫಂಡಮೆಂಟಲ್ಸ್ ಥಿಂಗ್ಸ್ ಇವೆ, ನಾನು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇಲ್ಲ, ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ನಾವು ಕಮ್ ಟು ದ ಥರ್ಡ್ ಒನ್. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್? ಒಂದು ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ರೀತಿ ಇರ್ತದೆ? ದಟ್ ಈಸ್ ax ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ ಟು 0. ಅಂದರೆ ಎಕ್ಸ್ನ ಸಹಗುಣಕ b ಯ ಬೆಲೆ ಏನಾಗಿರ್ತದೆ? 0 ಆಗಿರ್ತದೆ. ಸೊ ax ಸ್ಕ್ವೇರ್ ಪ್ಲಸ್ ಸಿ ಈಕ್ವಲ್ ಟು 0 ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೌ the next question is the roots of the quadratic equation 3x square minus 6 equal to 0 are, they have given the options 0, 2, 3, 6 and 0, minus 2 and 0, 6. ಇಲ್ಲಿ ನೋಡಿ 3x square minus 6 equal to 0 ಈ ಒಂದು ಸಮೀಕರಣದ ಮೂಲಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ಸೊ 3x square minus 6x equal to 0 ಆದಾಗ 3x ಅನ್ನು ಕಾಮನ್ ತೆಗೆದುಕೊಳ್ತಾ ಇದ್ದೀರಿ. ಸೊ ದ ಟರ್ಮ್ಸ್ ರಿಮೈನಿಂಗ್ ಇನ್ಸೈಡ್ ದ ಬ್ರಾಕೆಟ್ ಈಸ್ x minus 2. ಸೊ ಈಕ್ವೇಟ್ ಮಾಡ್ತೀರಿ 3x equal to 0 and x minus 2 equal to 0. ಸೊ 3x equal to 0 ಆದಾಗ x equal to 0.3 is nothing but 0. ಸೊ x equal to 0 is the one root and x minus 2 equal to 0 equate ಮಾಡ್ತೀರಿ. ಸೊ take that minus 2 to the right hand side, it will be plus 2. So x equal to 2 is the another root. So the right answer is 0, 2. So the option A is the right answer. So ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಕ್ವಶನ್ಸ್ ನಿಮಗೆ ಅಪಿಯರ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್. Discriminant of the quadratic equation ax square plus bx plus c equal to 0 is, ವರ್ಗ ಸಮೀಕರಣ ax square plus bx plus c equal to 0 ದ ಶೋಧಕದ ಬೆಲೆ ಏನು ಅಂತ. ಸೊ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಡೆಲ್ಟಾ ವ್ಯಾಲ್ಯೂ ಈಸ್ ಆಲ್ವೇಸ್ b ಸ್ಕ್ವೇರ್ ಮೈನಸ್ 4ac. ಡೆಲ್ಟಾ ಅಥವಾ ಶೋಧಕ ಅಥವಾ ಡಿಸ್ಕ್ರಿಮಿನೆಂಟ್, ದೀಸ್ ಆಲ್ ದ ಥಿಂಗ್ಸ್ ಆರ್ ಸೇಮ್. ಸೊ ಇಟ್ಸ್ ವ್ಯಾಲ್ಯೂ ಈಸ್ b ಸ್ಕ್ವೇರ್ ಮೈನಸ್ 4ac. Now come to the next question. The next question is the sum of the roots of the equation 2x square minus 8 equal to 0. ಈ ಒಂದು ಸಮೀಕರಣದ ಮೂಲಗಳ ಮೊತ್ತ ಏನು? So just I have told you there is no necessary to calculate the roots, just you have to go through the formula, that is m plus n is equal to minus b by a. If you observe the coefficient of x is disappearing here. ಇಲ್ಲಿ x ನ ಸಹಗುಣಕ ಇಲ್ಲವೇ ಇಲ್ಲ. ಸೊ x ನ ಸಹಗುಣಕ ಇಲ್ಲ ಅಂದರೆ ಅರ್ಥ that is 0. So 0 upon, that is value of a, value of a is 2 here. So 0 upon 2 is nothing but 0. So ಈ ಒಂದು ಸಮೀಕರಣದ ಮೂಲಗಳ ಮೊತ್ತ that is 0. So option D is the right answer. The product of the quadratic equation. Come to the next question. The product of the quadratic equation 3x square is equal to 9x. So 3x square is equal to 9x ಅನ್ನುವಂತಹ ಒಂದು ಸಮೀಕರಣ ಇದೆ. If you solve this one, that is 3x square, take that 9x to the left hand side, it will become minus 9x. Then again we are knowing the formula, that is mn is equal to c by a. mn is equal to c by a. Here also the constant value c value ilve illa. So it is 0, 0 upon any term, that is 0 upon a value ಇಲ್ಲಿ 3 ಇದೆ. So 0 upon 3 is nothing but 0. ಆದ್ದರಿಂದ ಮೂಲಗಳ ಗುಣಲಬ್ಧ, the product of the root is 0. So the option A is the right answer. So these are the simple examples that what we have discussed here. Now some more examples we are going to see on the whiteboard. Let's come to the whiteboard. The nature of the roots of the quadratic equation 2x square minus 4x plus 3 is, ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಯಾವ ರೀತಿ ಇರ್ತದೆ ಅಂದರೆ 2x square minus 4x plus 3 ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಯಾವ ರೀತಿ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ ಅಥವಾ ವಾಸ್ತವ ಮತ್ತು ಭಿನ್ನ ಅಥವಾ ವಾಸ್ತವವಲ್ಲದ ಒಂದು ಮೂಲಗಳಿರ್ತವೆ ಅನ್ನೋದನ್ನು ನಾವು ಡೆಲ್ಟಾ ವ್ಯಾಲ್ಯೂವನ್ನು ನೋಡಿಕೊಂಡು ನಾವೇನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ. ಇದನ್ನೆಲ್ಲನೂ ಸಾಲ್ವ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕೇವಲ ಡೆಲ್ಟಾ ಬೆಲೆ ಅಥವಾ ಶೋಧಕದ ಬೆಲೆ ಅಂತ ಹೇಳ್ತೀವಿ. ಸೊ ನಾವು ದ ಡೆಲ್ಟಾ ವ್ಯಾಲ್ಯೂ ಈಸ್ b ಸ್ಕ್ವೇರ್ ಮೈನಸ್ 4ac. ಹಿಯರ್ b ವ್ಯಾಲ್ಯೂ ಈಸ್ ದ coefficient of x is b and coefficient of x square is a and this is constant c. So b value ಎಷ್ಟದ minus 4 whole square minus 4. A value is 2 and c value is 3.
So C value is 3. So 4 square with minus sign, minus into minus it becomes plus. 4 square is 16, minus sign as it is 4 into 2 8, 8 into 3 24. So 24 minus 16 ಅಥವಾ ಪ್ಲಸ್ ಒಂದು ಮೈನಸ್ ಇದ್ದರೆ ನಾವು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. 24ರಲ್ಲಿ 16 ಕಳೆದಾಗ 8 ಬರ್ತದೆ ವಿತ್ ಮೈನಸ್ ಸೈನ್. ಸೊ ಡೆಲ್ಟಾ ವ್ಯಾಲ್ಯೂ ಎಷ್ಟು ಬಂತು? ದಟ್ ಈಸ್ minus 8. So delta value is minus 8 means it is less than 0. So delta ಬೆಲೆ ಸೊನ್ನೆಗಿಂತ ಕಡಿಮೆ ಆದಾಗ ದ ರೂಟ್ಸ್ ಆರ್ ನಾನ್ ರಿಯಲ್. ದ ರೂಟ್ಸ್ ಆರ್ ನಾನ್ ರಿಯಲ್, ವಾಸ್ತವವಲ್ಲದ ಒಂದು ಮೂಲಕ ಬರ್ತದೆ. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. Now come to the next question. Now the next question is the sum of squares of the two natural numbers is 25. Express this one in the form of equation. ಇಲ್ಲಿ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದರೆ ಹೇಳಿಕೆಯ ರೂಪದಲ್ಲಿ ಎರಡು ಕ್ರಮಾನುಗತವಾಗಿರ್ತಕ್ಕಂತಹ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತವು 25 ಆಗಿದೆ. ಹಾಗಿದ್ರೆ ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಸಮೀಕರಣದ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ನೀವು ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವೇನು ತಿಳ್ಕೊಳ್ಳೋಣಪ್ಪ ಅಂತಂದರೆ ಮೊದಲನೇ ಒಂದು ಸ್ವಾಭಾವಿಕ ಸಂಖ್ಯೆ ನ್ಯಾಚುರಲ್ ನಂಬರ್ ಎಕ್ಸ್ ಆಗಿರಲಿ. ದೆನ್ ಅದರ ನೆಕ್ಸ್ಟ್ ನಂಬರ್ ಏನಾಗುತ್ತೆ ಹೇಳಿ ನೋಡೋಣ. ದಟ್ ವಿಲ್ ಬಿ ಎಕ್ಸ್ ಪ್ಲಸ್ 1. ಇನ್ನು ಅವ್ರ ಹೇಳಿಕೆ ಪ್ರಕಾರ ಹೋದಾಗ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಅಂತ ಹೇಳ್ತಿದ್ದಾರೆ. ಸೊ ಮೊದಲನೇ ಸ್ವಾಭಾವಿಕ ಸಂಖ್ಯೆ ಎಕ್ಸ್, ಎರಡನೇ ಸ್ವಾಭಾವಿಕ ಸಂಖ್ಯೆ ಎಕ್ಸ್ ಪ್ಲಸ್ 1 ಅವುಗಳ ವರ್ಗ ಅಂದರೆ ಎಕ್ಸ್ ಸ್ಕ್ವೇರ್ ದೆನ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಇವೆರಡೂ ಕೂಡಿಸ್ಬೇಕು ಮತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇವುಗಳ ಮೊತ್ತ ಎಷ್ಟಾಗುತ್ತೆಪ್ಪ ಅಂತಂದರೆ 25. ಸೊ ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಈಸ್ 25. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಹೇಳಿಕೆಯನ್ನು ಇಕ್ವೇಷನ್ ಫಾರ್ಮಲ್ಲಿ ನಾವು ಕನ್ವರ್ಟ್ ಮಾಡಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್. Now the next question is the quadratic equation whose roots are 2 and 3. ಯಾವ ಒಂದು ವರ್ಗ ಸಮೀಕರಣದ ಮೂಲಗಳು 2 ಮತ್ತು 3 ಆಗಿವೆ ಅಂತ. So we are going to solve these equations one by one. Let's see whose roots are 2 and 3. ಯಾವ ಒಂದು ವರ್ಗ ಸಮೀಕರಣದ ಮೂಲಗಳು 2 ಮತ್ತು 3 ಆಗಿವೆ ಅಂತ. So first equation ಅನ್ನು ತೆಗೆದುಕೊಳ್ಳೋಣ. x square plus 5x plus 6x square plus 5x plus 6 equal to 0 ಇದೆ. ಸೊ ಇವಾಗ ನಮಗೆ ಪ್ರಾಡಕ್ಟ್ 6 ಬರಬೇಕು. ಇಫ್ ಯು ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಇಟ್ ವಿಲ್ ಬಿ 5. ಸೊ ದಟ್ ವಿ ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ 2x plus 3x because 2 into 3 is 6, 2 plus 3 is 5. ಸೊ ದಿಸ್ ಈಸ್ ಈಕ್ವಲ್ ಟು 6. ನಾವು x ಕಾಮನ್ ತೆಗೆದುಕೊಳ್ತೀರಿ ಇವೆರಡರಲ್ಲಿ. x plus 2 is remaining inside the bracket. 3 ಕಾಮನ್ ತಗೊಳ್ತೀರಿ, ಇಲ್ಲಿ x plus 2 ಉಳಿತದೆ equal to 0. x plus 2 again it is common. ದೆನ್ ಎಕ್ಸ್ ಪ್ಲಸ್ 3 ಈಸ್ ರಿಮೇನಿಂಗ್. ಇವಾಗ ಇಕ್ವೇಟ್ ಮಾಡ್ತೀರಿ ನೀವು. ಇಕ್ವೇಟ್ ಮಾಡಿದಾಗ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂದರೆ ಎಕ್ಸ್ ಈಕ್ವಲ್ ಟು -2 ಆಯಿತು ಎಲ್ಲ. ಆದರೆ ನಮಗೆ ಇಲ್ಲಿ ಕೊಟ್ಟಿರುವಂಥ ರೂಟ್ಸ್ ಏನಿದೆ ನೋಡಿ, +2 ಆ್ಯಂಡ್ 3 ಇದೆ. ಇದನ್ನು ನೀವು ಸಾಲ್ವ್ ಮಾಡಿದರೆ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಸಾಲ್ವ್ ಮಾಡಿದರೆ ಇಟ್ ವಿಲ್ ಬಿ ಎಕ್ಸ್ ಈಕ್ವಲ್ ಟು -3 ಆಯಿತು. ಸೊ ದ ಫಸ್ಟ್ ಆಪ್ಷನ್ ಈಸ್ ನಾಟ್ ಕರೆಕ್ಟ್. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಒನ್. ಈ ರೀತಿಯಾಗಿ ನೀವು ಎಲ್ಲನೂ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಡೈರೆಕ್ಟಾಗಿ ಇಲ್ಲೇ ಏನು ಮಾಡ್ಬೋದಪ್ಪ ಅಂತಂದರೆ ವಿಚಾರ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿ ನಮಗೇನಾಗಬೇಕು, ಪ್ರಾಡಕ್ಟ್ ಏನಾಗಬೇಕಪ್ಪ ಅಂತಂದರೆ 6 ಬರಬೇಕು. ಇಫ್ ಯು ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಇಟ್ ವಿಲ್ ಬಿ -5. ಇದಕ್ಕೆ ಯಾವುದು ಸೆಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಪ್ರಾಡಕ್ಟ್ ಏನಾಗಬೇಕಪ್ಪ ಅಂತಂದರೆ 6 ಆಗಬೇಕು. ಇಫ್ ವಿ ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಇಟ್ ಶುಡ್ ಬಿ -5. ಸೊ ಹಾಗಿದ್ರೆ ಇಲ್ಲಿ 3 2s ಸರಿಯಾಗತ್ತೆ, ಇಲ್ಲಿ ಕೂಡ 3 ಮತ್ತು 2 ಸೆಟ್ ಆಗುತ್ತೆ. ಆದರೆ ಯಾವ ಒಂದು ಸೈನನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸರಿ ಹೊಂದುತ್ತೆ. ಇಲ್ಲಿ +6 ಬರಬೇಕಪ್ಪ ಅಂತಂದರೆ ಇಟ್ ಶುಡ್ ಬಿ -3 -2. -3 ಇಂಟು -2 ಈಸ್ -6. ಅದೇ ರೀತಿಯಾಗಿ ಇಲ್ಲಿ ನೋಡಿ -3 ಆ್ಯಂಡ್ -2 ದಟ್ ವಿಲ್ ಬಿ -5. -3 ಆ್ಯಂಡ್ -2 ಇಟ್ ವಿಲ್ ಬಿ -5. ಹಾಗಿದ್ರೆ ಇದೇನಾಗುತ್ತಪ್ಪ ಅಂತಂದರೆ ಸರಿ ಹೊಂತಾ ಇದೆ. ಸೊ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇದು -3 ಏನಾಗುತ್ತೆ, +3 ಆಗುತ್ತೆ. ಇಲ್ಲಿ -2 ಇದ್ದದ್ದು ಏನಾಗುತ್ತೆ, ಅದು +2 ಆಗುತ್ತೆ. ಇದನ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಿ ತಿಳಿಸ್ತಾ ಇದ್ದೀನಿ. ನಾವು ಲೆಟ್ಸ್ ಸಿ ಹಿಯರ್ ದಿಸ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ -5x plus 6 equal to 0. Now this can be written as here the roots are -3x
minus 2x. We can split this one minus 3 and minus 2. ಇದನ್ನು ನಾವೇನು minus 3 ಮತ್ತು minus 2 ಅಂತೇಳಿ ಏನು ಮಾಡ್ತೀವಿ, ಸ್ಪ್ಲಿಟ್ ಮಾಡಿ ಬರೀತೀವಿ. Then plus 6 as it is equal to 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದುಕೊಳ್ತೀರಿ, x minus 3 is remaining inside the bracket. ಇವೆರಡರಲ್ಲಿ ಏನು ಮಾಡ್ತೀರಪ್ಪ ಅಂತಂದ್ರೆ minus 2 ಕಾಮನ್ ತಗೊಳ್ತೀರಿ, ಇಲ್ಲಿಯೂ ಕೂಡ x minus 3 equal to 0. So x minus 3 same thing ಇದೆ, x minus 3 is common and x minus 2 is remaining here. So x minus 3 equal to 0. ಇದನ್ನು ಏನು ಮಾಡ್ತೀರಿ, 0 ಜೊತೆ ಈಕ್ವೇಟ್ ಮಾಡ್ತೀರಿ. x minus 2 ಅನ್ನು ಕೂಡ 0 ಜೊತೆ ಈಕ್ವೇಟ್ ಮಾಡಬೇಕಾಗತ್ತೆ. Therefore minus 3 becomes plus 3 and minus 2 becomes plus 2. So x equal to 3, yes it is right here. x equal to 2, yes it is right here. So these are the roots. x equal to 2 ಮತ್ತು 3 ಇವು ಎರಡು ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ ಮೂಲಗಳು ಬಂದಿವೆ. ಸೊ there is not necessary to check the c and d. c ಮತ್ತು d ಅನ್ನು ನಾವು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮಗೆ ಹೇಳಿದೆ ನಾನು, ಪ್ರಾಡಕ್ಟ್ ಏನಾಗಬೇಕಾಗಿತ್ತು, ಇಲ್ಲಿ 6 ಬರಬೇಕಾಗಿತ್ತು. ಇಫ್ ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ಇಟ್ ಶುಡ್ ಬಿ -5. ಸೊ ಅಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ -3 ಮತ್ತು -2, -3 ಮತ್ತು -2 ಅಂತ ತೆಗೆದುಕೊಂಡ್ವಿ. ಸೊ ನೀವು ಇಲ್ಲೇ ಡಿಸೈಡ್ ಮಾಡಬೇಕು ಏನಪ್ಪ ಅಂತಂದರೆ ಇಲ್ಲಿ ಯಾವ ಸೈನ್ ಬಂದಿರ್ತದಲ್ಲ ಅದರ ಅಪೋಸಿಟ್ ಸೈನ್ ರೂಟ್ ಆಗಿರ್ತದೆ. ಸೊ -3 -2 ಅಂದರೆ ಇದು 2 3 ರೂಟ್ ಆಗಿರ್ತದೆ. ನೀವು ಅದೇ ಇಲ್ಲಿ ಚೆಕ್ ಮಾಡಿ ನೋಡಿ, 2 ಮತ್ತು 3 ಇದೆ, 2 × 3 ಈಸ್ 6, ಇಲ್ಲಿ 2 + 3 ಈಸ್ 5, ಹೌದಾ? ಬಟ್ ರೂಟ್ಸ್ ಏನಾಗುತ್ತೆಪ್ಪ ಅಂತಂದರೆ -2 -3, ಇಲ್ಲಿ ಏನು ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದರ ಒಂದು ಅಪೋಸಿಟ್ ಸೈನ್ ಬರ್ತದೆ. ಸೊ ಈ ರೀತಿಯಾಗಿ ನೀವು ಏನು ಮಾಡಬೇಕು, ರೂಟ್ಸನ್ನು ಡೈರೆಕ್ಟಾಗಿ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿ ಇಡಬಹುದು. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8. Now the next question is the roots of the quadratic equation 4x² - 81 is. ಈ ಒಂದು ವರ್ಗ ಸಮೀಕರಣದ ಮೂಲಗಳು ಯಾವುವು, ಯಾವ ರೀತಿಯಾಗಿರ್ತವೆ ಅಂತ ಕೇಳ್ತಿದ್ದಾರೆ. ಸೊ ಜಸ್ಟ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಟ್ ಒನ್. 4x² - 81 equal to 0. Now this is very simple one. Take this 81 to the right hand side, it becomes plus 81. 4x² as it is, x² ಅನ್ನು ಇಲ್ಲಿ ಇಡೋಣ, 81 divided by 4. Take this 4 to the right hand side, it comes to the denominator. 81 and 4 they are both square numbers. ಇಲ್ಲಿ ನಮಗೆ ಕೂಡ ಸ್ಕ್ವೇರ್ ಇದೆ. ಸೊ ಈ ಸ್ಕ್ವೇರನ್ನು ರಿಮೂವ್ ಮಾಡಿಬಿಟ್ರೆ ಇದೇನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ, ಹೌದಾ? ಇಲ್ಲಿ ಸ್ಕ್ವೇರ್ ರಿಮೂವ್ ಮಾಡಿ ಇಲ್ಲಿ ಹಾಕಿದರೆ ಸ್ಕ್ವೇರ್ ರೂಟ್ ಆಯಿತು. ಸೊ 81 ವರ್ಗಮೂಲ ಎಷ್ಟು, 9. ಆಮೇಲೆ 4 ವರ್ಗಮೂಲ ಎಷ್ಟು, 2. ಇಲ್ಲಿ 2 ಏನಾಗುತ್ತಪ್ಪ ಅಂತಂದರೆ ವರ್ಗಮೂಲವನ್ನು ತೆಗೆದಾಗ ಪ್ಲಸ್ ಆರ್ ಮೈನಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ಲಸ್ ಆರ್ ಮೈನಸ್. ನಿಮಗೆ ಒಂದು ಸರಿ ಹೇಳ್ಬೋದು ಏನಪ್ಪ ಅಂತಂದರೆ 9/2 -9/2 ಪ್ಲಸ್ ಆರ್ ಮೈನಸ್ 9/2, ನನ್ ಆಫ್ ದೀಸ್ ಅಂತೂ ಆಪ್ಷನ್ ಕೊಡ್ಬೋದು. ಸೊ ಪ್ಲಸ್ ಆರ್ ಮೈನಸ್ 9/2 ಲಕಿಲಿ ದೇ ಹ್ಯಾವ್ ಗಿವನ್. ಸೊ ದಿಸ್ ಈಸ್ ರೈಟ್, ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯಾವುದೇ ರೀತಿಯ ನಾವು ವರ್ಗಮೂಲವನ್ನು ತೆಗೆದಾಗ ಅವುಗಳು ಏನಾಗುತ್ತಪ್ಪ ಅಂದರೆ ಪ್ಲಸ್ ಆರ್ ಮೈನಸ್, ಅದು ನಮಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಆನ್ಸರ್, x equal to plus or minus root 9, plus or minus 9/2. Come to the next question, question number 9. Now this is a question, the constant term in the given quadratic equation 3x² - 3 into bracket 2x - 4 equal to 0. ಇಲ್ಲಿ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಸ್ಥಿರಾಂಕ ಎಷ್ಟು, ಇದು ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ, ಇದರ ಸ್ಥಿರಾಂಕ ಅಂದರೆ ಇದನ್ನು ನಾವೇನು ಮಾಡಬೇಕು, ax² + bx + c ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಸಿ ಸ್ಥಾನದಲ್ಲಿ ಬರುವಂತಹ ಬೆಲೆ ಎಷ್ಟು ಅಂದರೆ ಸಿ ಇದು ಸ್ಥಿರಾಂಕ ಆಗಿರ್ತದೆ. ಓಕೆ, ಇಟ್ಸ್ ವೆರಿ ಸಿಂಪಲ್ ಒನ್. ನಾವು ಜಸ್ಟ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಿಸ್ ಒನ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮ್. 3x² - 3 into bracket 2x - 4 equal to 0 ಕೊಟ್ಟಿದ್ದಾರೆ. ಟೇಕ್ ದಿಸ್ -3 ಇನ್ಸೈಡ್ ದ ಬ್ರಾಕೆಟ್. So it will be 3x² as it is, minus into plus minus, 3 into 2 6x, minus into minus plus into 3 into 4 is 12 equal to g. Now if you compare with this one, ax² plus bx plus c equal to 0. So the constant term is 12. Constant term is 12. So the option C is the ರೈಟ್ ಆನ್ಸರ್. ನೀವು OMR ಶೀಟಲ್ಲಿ ಮಾರ್ಕ್ ಮಾಡಬೇಕು, ಆಪ್ಷನ್ನ ಸರಿಯಾಗಿ ಮಾರ್ಕ್ ಮಾಡಬೇಕು. ನೋಡಿ, ಕೆಲವೊಂದು ಸಾರಿ ಏನು ಕೇಳ್ಬೋದು, ವಾಟ್ ಈಸ್ ದ ಕೊಯಿಫಿಷಿಯಂಟ್ ಆಫ್ x²? x² ನ ಸಹಗುಣಕ ಏನು? ದೆನ್ ದಟ್ ವಿಲ್ ಬಿ 3.
ವಾಟ್ ಈಸ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್, ಎಕ್ಸ್ನ ಸಹಗುಣಕ ಏನು, ದಟ್ ವಿಲ್ ಬಿ -6 ಅಂತಲೂ ಕೇಳ್ಬೋದು. ಸೊ ಒಂದು ಸಾರಿ ಹೀಗೂ ಆಗ್ಬೋದು, ಏನಪ್ಪ ಅಂದರೆ ದೇ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿಸ್ ಒನ್ ಫರ್ದರ್. ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಇನ್ನೂ ಕೂಡ ಸಂಕ್ಷಿಪ್ತ ರೂಪಕ್ಕೆಗೊಳಿಸಿ. ಅಂದರೆ ಇಲ್ಲಿ 3 ಕಾಮನ್ ತೊಗೊಳ್ತೀರಿ. ಇಫ್ ಯು ಟೇಕ್ 3 ಕಾಮನ್, ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ, ನಾಟ್ ರಿಲೇಟೆಡ್ ಟು ದಿಸ್ ಕ್ವಶನ್. ಏನು ಕೇಳ್ಬೋದಪ್ಪ ಅಂತಂದರೆ ಇದನ್ನು ಇನ್ನೂ ರೆಡ್ಯೂಸ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ 3 ಕಾಮನ್ ತೆಗೆದುಕೊಂಡಾಗ x² - 2x, 3 × 2 6, ದೆನ್ 3 × 4 12 ಈ ರೀತಿ ಆಗುತ್ತೆ. x² - 2x + 4 = 0 ಈ ರೀತಿ ಕೊಟ್ಕೊಂಡು ಏನು ಮಾಡ್ತಾರಪ್ಪ ಅಂತಂದರೆ ಇದರ ಒಂದು ಸ್ಥಿರಾಂಕ ಎಷ್ಟು, ಇದರ ಎಕ್ಸ್ನ ಸಹಗುಣಕ ಎಷ್ಟು, ಇದರ ಒಂದು x² ಸಹಗುಣಕ ಎಷ್ಟು ಅಂತಲೂ ಕೇಳ್ಬೋದು. ಈ ರೀತಿ ಇದ್ದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ರೆಡ್ಯೂಸ್ ಮಾಡಿಕೊಂಡು ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದರ ಬೆಲೆಗಳನ್ನು ಹೇಳಬೇಕು. ಸೊ ನಾವು ಫಾರ್ ದಿಸ್ ಕ್ವಶನ್ now the constant value C is 12. Come to the next question, question number 10. Now the next question is the quadratic equation in the following is, ಈ ಕೆಳಗೆ ಕೊಟ್ಟಿರುವಂತಹದರಲ್ಲಿ ಯಾವುದು ಒಂದು ವರ್ಗ ಸಮೀಕರಣವಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಒನ್ ಈಸ್ x² + 3x + 1 = x² + 2x ಅಂತ ಇದೆ. ಸೊ ಇಫ್ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್, ಇದು ಒಂದು ವರ್ಗ ಸಮೀಕರಣ ಆಗಿದ್ದರೆ ಇಟ್ ಶುಡ್ ಬಿ ಆಫ್ ದ ಫಾರ್ಮ್ ax² + bx + c. ನಾವು ಸಿ ಹಿಯರ್ ದ ಫಸ್ಟ್ ಇಕ್ವೇಷನ್ ಈಕ್ವಲ್ ಸೈನ್ ಇದೆ, x² ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ x² ಟರ್ಮೇ ಇಲ್ಲ, ax² ಟರ್ಮೇ ಇಲ್ಲ. So this cannot be the right answer, right? Just you are going to see like this. ಇಲ್ಲಿ x² ಟರ್ಮ್ ಇಲ್ಲ. ವರ್ಗ ಸಮೀಕರಣ ಅಂದರೆ ಘಾತಸೂಚಿ ಏನಿರಬೇಕು, ಮಹತ್ತರವಾಗಿರ್ತಕ್ಕಂಥ ಘಾತಸೂಚಿ 2 ಇರಬೇಕು, ಹೈಯೆಸ್ಟ್ ಡಿಗ್ರಿ ಟರ್ಮ್ 2 ಇರಬೇಕು. ಇಲ್ಲಿ ಇಲ್ಲ. ಸೊ ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ನಾವು ಕಮ್ ಟು ದಿಸ್ ಒನ್. ಇಫ್ ಯು ಸಾಲ್ವ್ ದಿಸ್ ಒನ್ ಅಗೇನ್, ಹಿಯರ್ x + 2/x ಇದೆ, ಇಲ್ಲಿ LCM x ಆಗುತ್ತೆ. ಸೊ x × x ವಿಲ್ ಬಿ x² + 2 = x² ಆಗುತ್ತೆ. ಸೊ ನಾವು x² + 2 × x, ಟೇಕ್ ದಿಸ್ ಒನ್ ಟು ದ ರೈಟ್ ಸೈಡ್, x × x² ಇಟ್ ವಿಲ್ ಬಿ x³ ಆಯಿತು. ಸೊ x³ ಬಂದಾಗ ಅಲ್ಲಿ ವರ್ಗ ಸಮೀಕರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ವರ್ಗ ಸಮೀಕರಣ ಅಂದರೆ x² ಇರಬೇಕು. ಸೊ ಇಲ್ಲಿ ಕಮ್ ಟು ದ ನೆಕ್ಸ್ಟ್ ಆಪ್ಷನ್, x² - x + 3 = 0. ದಿಸ್ ಈಸ್ ಆಫ್ ದ ಫಾರ್ಮ್ ax² + bx + c = 0. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ನಾನು 4 ಸಾಲ್ವ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಬಟ್ ಇಫ್ ಯು ಜಸ್ಟ್ ಅಬ್ಸರ್ವ್ ದ ಆಪ್ಷನ್ನ ಅಬ್ಸರ್ವ್ ಮಾಡಿದಾಗ ನೀವು ಇದನ್ನು ಡಿಸೈಡ್ ಮಾಡಬಹುದು, x² - x + 3 ಈಸ್ ದ ರೈಟ್ ಆನ್ಸರ್. ಇದೇ ಏನಪ್ಪ ಅಂತಂದರೆ ax² + bx + c = 0 ಫಾರ್ಮ್ದಲ್ಲಿದೆ. ಆದ್ದರಿಂದ ಇದೇ ವರ್ಗ ಸಮೀಕರಣ ಆಗಲಿಕ್ಕೆ ಸಾಧ್ಯ ಅಂತ. ಸೊ ಈ 3 ನೀವು ಸಾಲ್ವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಕ್ಲಿಯರಿಫಿಕೇಷನ್ ಕೊಡಲಿಕ್ಕೆ ನಾನು 3 ಸಾಲ್ವ್ ಮಾಡಿ ನಾನು 4th ಆಪ್ಷನ್ಗೆ ಬಂದಿದ್ದೀನಿ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಪಿಕ್ ದ ರೈಟ್ ಆನ್ಸರ್ ಇನ್ ದ ಎಕ್ಸಾಮಿನೇಷನ್ ಆ್ಯಂಡ್ ಯು ಕ್ಯಾನ್ ಸೇವ್ ದ ಟೈಮ್. ಹೌದಾ? ಸೊ ಕಮ್ ಟು ದ ನೆಕ್ಸ್ಟ್ ಆಪ್ಷನ್ ಆ್ಯಂಡ್ ದ ಲಾಸ್ಟ್ ಕ್ವಶನ್. ದಿಸ್ ಇಸ್ ಅ ವೆರಿ ಟ್ರಿಕಿ ಕ್ವಶನ್ ಇದೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ನೀವು ಎಕ್ಸಾಮಲ್ಲಿ ಬರಬಹುದು ಪ್ರೊಬ್ಯಾಬಿಲಿಟಿ. ಸೊ ಲೆಟ್ ಸಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಆ್ಯಂಡ್ ಸಿ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಒನ್. Now this is a question, if 25x raised to -1 = 5 raised to 2x - 1 - 100, then the value of x is 25x raised to -1 = 5 raised to 2x - 1 - 100 ಆದಾಗ ಎಕ್ಸ್ನ ಬೆಲೆ ಏನು, ಅಂದರೆ ಇಲ್ಲಿ ಇರ್ತಕ್ಕಂಥ ಎಕ್ಸ್ನ ಬೆಲೆ ಏನು ಅಂತ ಕೇಳ್ತಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಟ್ರಿಕಿ ಪ್ರಾಬ್ಲಮ್ಸ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರಬಹುದು. ಸೊ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿ ಮಸ್ಟ್ ನೋ, ದಟ್ ಈಸ್ ದ ಲಾಸ್ ಆಫ್ ಇಂಡೈಸಿಸ್ ಅಂತ ಹೇಳ್ತೀವಿ. ಅದನ್ನು ನಾವು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಲೆಟ್ಸ್ ಸಿ ದಿಸ್ ಒನ್, ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್. ನಾವು ದ ಗಿವನ್ ಇಕ್ವೇಷನ್ ಇಲ್ಲಿ -100 ಇದೆಯಲ್ಲ, -100 ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀನಿ, 25 raised to x - 1 ರೈಟ್ ಹ್ಯಾಂಡ್ ಸೈಡ್ ತಗೋತಾ ಇದ್ದೀನಿ. So take this -100 to the left hand side, 100 = 5 raised to 2x - 1, and take this 25 to the right hand side, it becomes -25 raised to x - 1. ಈ ಟರ್ಮನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡೆ, 25 ಈ ಟರ್ಮನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೆ. ದೇ ಇಂಟರ್ಚೇಂಜ್ ದ ಸೈನ್, ಮೈನಸ್ ಇದ್ದು ಪ್ಲಸ್ ಆಯಿತು, ಇದು ಪ್ಲಸ್ ಇದ್ದು ಮೈನಸ್ ಆಯಿತು. ನಾವು ಸಿ ಹಿಯರ್ 100 ಆ್ಯಸ್ ಇಟ್ ಈಸ್ 5 raised to 2x - 1. Now this can be written as 25 can be written as 5², right? ಯಾಕಂದರೆ 5² is nothing but 25. 5² is nothing but 25 and x - 1 as it is. I have not changed anything. 25 can be written as 5². Now 5 raised to 2x - 1 as it is minus this
2 a raised to m raised to n ಅಂದರೆ a raised to m raised to n ಅಂದರೆ a raised to m into n. These are called as the laws of indices. ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ. ಸೊ ಬೈ ಯೂಸಿಂಗ್ ದಟ್ ಒನ್ a raised to m whole raised to n is nothing but a raised to mn. ಸೊ ಇದನ್ನು 2 ದಿಂದ ಎರಡು ಟರ್ಮ್ಸ್ಗೆ ಮಲ್ಟಿಪ್ಲೈ ಮಾಡೋಣ. 2 into x is 2x, 2 into minus 1 is minus 2 because a raised to m is a raised to m whole raised to n is equal to a raised to mn. ಇದನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಯು ಆರ್ ಹ್ಯಾವಿಂಗ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೀವು ಸಾಲ್ವ್ ಮಾಡಿ ಆನ್ಸರ್ನ ಕಂಡುಹಿಡಿದ್ರೆ ಸಾಕು. ದಟ್ಸ್ ರೈಟ್. ನಿಮಗೆ ತಿಳಿಸಲಿಕ್ಕೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾವು ದಿಸ್ ಒನ್ ಕ್ಯಾನ್ ಬಿ ರಿಟರ್ನ್ ಆಸ್ ಅಗೈನ್ 5 raised to 2x into 5 raised to minus 1 because a raised to m into a raised to n is nothing but a raised to mn ಇರ್ತದೆ ಆ ಫಾರ್ಮೆಟಲ್ಲಿ minus 5 raised to 2x into 5 raised to minus 2. ಯಾಕಪ್ಪ ಅಂತಂದರೆ a raised to m into a raised to n is equal to a raised to m plus n ಈ ಫಾರ್ಮ್ಯಾಟ್ ಇರ್ತದೆ. ಸೊ ಇದು m plus n ಅಥವಾ ಪ್ಲಸ್ ಮೈನಸ್ ಎರಡೂ ಒಂದೇ ಇಲ್ಲಿ. ಇದನ್ನೇನು ಮಾಡ್ತೀವಿ, ಸ್ಪ್ಲಿಟ್ ಮಾಡಿ ಬರೋದು. ಹಾಗೆ ಏನಾಗುತ್ತಪ್ಪ ಅಂತಂದರೆ ದಿಸ್ ಬೇಸ್ ಈಸ್ ಕನ್ಸರ್ನ್ ಟು ದಿಸ್ ಒನ್ ಆ್ಯಸ್ ವೆಲ್ ಆಸ್ ಟು ದಿಸ್ ಒನ್. ಯಾವ ಸೈನ್ ಇರ್ತದೆ ಆ ಸೈನನ್ನು ಇನ್ನೊಂದ್ರ ಜೊತೆಗೆ ನಾವು ಏನು ಮಾಡ್ತೀವಿ, ಕೊಟ್ಬಿಡ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 5 raised to 2x into 5 raised to minus 1. ದಿಸ್ ಈಸ್ 5 raised to 2x into 5 raised to minus 2. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕ್ಬಿಡೋಣ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹೊರಗಡೆ ಮೈನಸ್ ಸೈನ್ ಇರೋದ್ರಿಂದ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಇಲ್ಲಿ ನೋಡಿ 5 raised to 2x, 5 raised to 2x, both the things are same. So we can take that one common. So 5 raised to 2x. Inside the bracket ಏನು ಉಳಿತದಪ್ಪ ಅಂತಂದರೆ ಇಲ್ಲಿ 5 raised to minus 1 minus sign and this one is 5 raised to minus 2. Right? 5 raised to minus 2. 5 raised to 2x ಅನ್ನು ಕಾಮನ್ ತಗೊಳ್ತೀರಿ. 5 raised to minus 1 and this one is 5 raised to minus 2 minus sign as it is. ಇವಾಗ ಫರ್ದರ್ ಸಾಲ್ವ್ ಮಾಡೋಣ. 5 raised to 2x as it is. ಇದು ನೋಡಿ a raised to minus m ಫಾರ್ಮ್ಯಾಟಲ್ಲಿದೆ. ಸೊ a raised to minus m ಫಾರ್ಮ್ಯಾಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ 1 divided by a raised to m. a raised to minus m is nothing but a raised to 1 divided by a raised to m. ಇದು ನಮ್ಗೆ ಗೊತ್ತಿರಬೇಕು. ಸೊ ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಅಕಾರ್ಡಿಂಗ್ ಟು ದಟ್ ಒನ್ 1/5. ಸೊ ಏನು ಟರ್ಮ್ ಇರ್ತದಲ್ಲ ಅದು ಡಿನಾಮಿನೇಟರ್ಗೆ ಬಂದುಬಿಡ್ತದೆ, ಯಾಕಂದರೆ ಇಲ್ಲಿ ಘಾತ ಸೂಚಿ ಮೈನಸ್ ಇರೋದರಿಂದ. ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್. ದಿಸ್ ಒನ್ ಇಸ್ ಆಲ್ಸೋ 5 raised to 2 ಇನ್ ದ ಡಿನಾಮಿನೇಟರ್ ಬಿಕಾಸ್ a raised to minus m is nothing but 1 divided by a raised to m. ನಾವು 5 raised to 2x ಇದನ್ನು ನಾವು ಸಾಲ್ವ್ ಮಾಡೋಣ ಇವಾಗ. ಸೊ 1 divided by 5 minus 1 divided by 25 ಆಗುತ್ತಾ. 1 divided by 5 upon 1 divided by minus 1 divided by 25. ಇವೆರಡದ್ರ ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡ್ರೆ, ಲಸಾವನ್ನು ತೆಗೆದುಕೊಂಡ್ರೆ ಇದು 5 raised to 2x ಹಾಗೇ ಇರಲಿ. ಲಸ 25 ಆಯಿತು, 25. ದೆನ್ 5 5 25, ಇಲ್ಲಿ 25 ಅಂದರೆ 25. ಸೊ 5 1 × 5, 1 1 × 1. ಸೊ 5 minus 4 divided by 25 ಆಯಿತು. ಸೊ ನಾವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ 100 ಆ್ಯಸ್ ಇಟ್ ಈಸ್ ಇದೆ. ಸೊ ಈ 100ಅನ್ನು ನಾನು ಇಲ್ಲಿ ಹೀಗೆ ಬರಿತೇನೆ. ನಾವು ದಿಸ್ ಟೇಕ್ 1 to the 5 raised to 2x, 5 minus 1 is 4 divided by 25. ನೋಡಿ ಏನು ಮಾಡಿದೆ ನಾನು, 5 minus 1 is 4 and this one divided by 25 as it is. Take this 25 to the left hand side, that becomes 100 into 25 and take this 4 to the left hand side, it comes to the denominator equal to 5 raised to 2x. ಅಥವಾ ನೀವು 4/25 ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ ನ್ಯೂಮಿನೇಟರ್ ಇದ್ದದ್ದು ಡಿನಾಮಿನೇಟರ್ ಇದ್ದದ್ದು ನ್ಯೂಮಿನೇಟರ್ ಆಯಿತು, ನ್ಯೂಮಿನೇಟರ್ ಇದ್ದದ್ದು ಡಿನಾಮಿನೇಟರ್, ಅಂಶ ಇದ್ದದ್ದು ಛೇದ, ಛೇದ ಇದ್ದದ್ದು ಅಂಶ ಆಯಿತು. ಇವಾಗ ಇದನ್ನು ಏನು ಮಾಡೋಣಪ್ಪ ಅಂತಂದರೆ ಡಿವೈಡ್ ಮಾಡಿಬಿಡೋಣ. 4 1s 4 2s 8, ಇಲ್ಲಿ 2 ಉಳಿತು, 4 5s 20. ಸೊ 25 ಗುಣಿಸು 25, 25 25s ಇಟ್ ವಿಲ್ ಬಿ 625. 25 625 because it's a square of 25 is equal to 5 raised to 2x. So 625 can be written as in the form of 5 raised to something. So 5 5s are 25, 25 5s are 125, 125s are 125 5s are that will be 625. ಅಂದರೆ 5ಅನ್ನು ನಾವು 4 ಸಾರಿ ಗುಣಿಸಿದಾಗ 625 ಬರುತ್ತೆ. ಸೊ ವಿ ಕ್ಯಾನ್ ರೈಟ್ this one as 5 raised to 4.
5 5 is 25, 25 5 is 125, 125 5 is 625 is equal to 5 raised to 2x. So when the bases are same, ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತ ಸೂಚಿಗಳು ಸಮನಾಗಿರಲೇಬೇಕು. ಸೊ ವೆನ್ ದ ಬೇಸಿಸ್ ಆರ್ ಸೇಮ್ ದೆನ್ ದ ಕರೆಸ್ಪಾಂಡಿಂಗ್ ದಟ್ ಇಂಡೈಸಸ್ ಮಸ್ಟ್ ಬಿ ಸೇಮ್. 4 ಈಕ್ವಲ್ ಟು 2x, ಯಾಕಂದರೆ ಇವು ಬೇಸಿಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ಇವುಗಳ ಘಾತ ಸೂಚಿಗಳು ಏನಾಗಬೇಕು, ಪರಸ್ಪರ ಸಮನಾಗಬೇಕು. 4 ಈಕ್ವಲ್ ಟು 2x ಆಗುತ್ತೆ. 4 ಈಕ್ವಲ್ ಟು 2x. ದೇರ್ ಫಾರ್ ಎಕ್ಸ್ ಬೆಲೆ ಅಷ್ಟೇ ಬೇಕು. ಟೇಕ್ ದಟ್ ಒನ್ 2 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. 4 divided by 2 is nothing but 2. 2 ones are 2 2s. Therefore the value of x is equal to 2. So see here options. Yeah, so the option B is the right answer. So this is how you are going to solve in the examination. ಈ ರೀತಿಯಾಗಿರ್ತಕ್ಕಂಥ ಟ್ರಿಕಿ ಪ್ರಾಬ್ಲಮ್ಸ್ ಕೆಲವೊಂದು ಸಾರಿ ಬರಬಹುದು. ಬೆಟರ್ ಯು ಶುಡ್ ಬಿ ಪ್ರಿಪೇರ್ ವಿತ್ ದಿಸ್ ಆಲ್ ದ ಥಿಂಗ್. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಡೂ ದ ಗುಡ್ ವರ್ಕ್ ಆ್ಯಂಡ್ ಟೇಕ್ ಗುಡ್ ನಂಬರ್ ಆಫ್ ಮಾರ್ಕ್ಸ್ ಇನ್ ದ examination. Wish you all the best. Bye bye, take care.